ಓಕೆ ನೋಡಿ, ಈ ಕ್ವಶನ್ 9th ಕ್ವಶನ್ ನೋಡಿ. ಈ 9th ಕ್ವಶನ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ರೆ, ಇದಕ್ಕೆ ನಾವು ಫೈನಾನ್ಷಿಯಲ್ ಎವ್ಯಾಲ್ಯೂಯೇಷನ್ ಅಂತ ಕರೆಯೋಣ. ಅಂದ್ರೆ ಕಂಪೇರಿಂಗ್ ದ ಪ್ರಾಜೆಕ್ಟ್ ಎ ವಿತ್ ಪ್ರಾಜೆಕ್ಟ್ ಬಿ ವಿಚ್ ಈಸ್ ಹ್ಯಾವಿಂಗ್ ಎ ಪಾಸಿಟಿವ್ ಪ್ರೆಸೆಂಟ್ ವ್ಯಾಲ್ಯೂ, ವಿಚ್ ಈಸ್ ಹ್ಯಾವಿಂಗ್ ಎ ಪಾಸಿಟಿವ್ ಪ್ರೆಸೆಂಟ್ ವ್ಯಾಲ್ಯೂ. ಇದಕ್ಕೆ ಕ್ಯಾಶ್ ಇನ್ಫ್ಲೋ ಅಲ್ಲ, ಔಟ್ಫ್ಲೋ. ಕ್ಯಾಶ್ ಔಟ್ಫ್ಲೋ ಪ್ರಾಜೆಕ್ಟ್ ಎಗೆ 1 lakh ಬೇಕಂತ ಇನ್ವೆಸ್ಟ್ಮೆಂಟ್, ಪ್ರಾಜೆಕ್ಟ್ ಎಗೆ 50,000 ಬೇಕಂತ. ಹಾಗಾದ್ರೆ ನೋಡಿ, ಪ್ರಾಜೆಕ್ಟ್ ಎಗೆ ಮತ್ತೆ ಪ್ರಾಜೆಕ್ಟ್ ಬಿಗೆ ಕಂಪೇರ್ ಮಾಡಿದ್ರೆ ಪ್ರಾಜೆಕ್ಟ್ ಬಿಗೆ ನಮಗೆ ಒಂದು 50,000 ರೂಪಾಯಿ ಜಾಸ್ತಿ ಬೇಕಾಗ್ತಾ ಇದೆ. ಎಷ್ಟೋ 50,000 rupees ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಾ ಇದೆ, 50,000 ರೂಪಾಯಿ. ಹಾಗೆ ಕ್ಯಾಶ್ ರನ್ನಿಂಗ್ ಎಕ್ಸ್ಪೆನ್ಸಸ್, ಕ್ಯಾಶ್ ರನ್ನಿಂಗ್ ಎಕ್ಸ್ಪೆನ್ಸಸ್ ಇದಕ್ಕೆ 35,000 ಬೇಕಂತೆ. ಇದಕ್ಕೆ 20,000 ಆದ್ರೆ ಸಾಕು. ಹಾಗಾದ್ರೆ ಪ್ರಾಜೆಕ್ಟ್ ಎಗೆ ಕಂಪೇರ್ ಮಾಡಿದ್ರೆ ಪ್ರಾಜೆಕ್ಟ್ ಬಿಗೆ ನಮ್ಗೆ 15,000 rupees ಕಡಿಮೆ ಬೇಕಾಗ್ತದೆ. ಇಲ್ಲಿ ನಾವು 15,000 rupees ಅನ್ನ ಸೇವಿಂಗ್ಸ್ ಮಾಡಬಹುದು. ಯಾಕೆಂದ್ರೆ ರನ್ನಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನಮ್ಗೆ 15,000 ರೂಪಾಯಿ ಅಷ್ಟು ಉಳಿಸ್ತಾ ಇದೆ. ಹಾಗೆ ಡಿಪ್ರಿಸಿಯೇಷನ್, ಸರ್ ಡಿಪ್ರಿಸಿಯೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ನೋಟ್ ನಂಬರ್ 1, ಡಿಪ್ರಿಸಿಯೇಷನ್ ಮಾಡಬೇಕು ಪ್ರಾಜೆಕ್ಟ್ ಎ ಮತ್ತೆ ಪ್ರಾಜೆಕ್ಟ್ ಬಿ. ಇದು ಟೋಟಲ್ ಔಟ್ಫ್ಲೋ ಇನ್ವೆಸ್ಟ್ಮೆಂಟ್ ಈಸ್ 1 lakh, ಎಸ್ಟಿಮೇಟೆಡ್ ಲೈಫ್ ಈಸ್ 8 years. ಎಷ್ಟು ಬರುತ್ತೆ ಹೇಳಿ? 12,500. ಒಂದು ನಿಮಿಷ. ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಯಾಲ್ವೇಜ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್. ಈಗ ಪ್ರಾಜೆಕ್ಟ್ ಎದು ನೋಡಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್, ಸ್ಯಾಲ್ವೇಜ್ ವ್ಯಾಲ್ಯೂ ಎಷ್ಟಿದೆ ಅಂತಪ್ಪ? 4,000 ಇದೆಯಂತೆ, ಡಿವೈಡೆಡ್ ಬೈ 8. ಈಗ 96,000 ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? 12,000. 12,000. ಇದು ಪ್ರಾಜೆಕ್ಟ್ ಎ. ಪ್ರಾಜೆಕ್ಟ್ ಬಿ ಇದು 1,50,000, ಸ್ಯಾಲ್ವೇಜ್ ವ್ಯಾಲ್ಯೂ ಈಸ್ 14,000 ಡಿವೈಡೆಡ್ ಬೈ 8 ಮಾಡಿದ್ರೆ ನಮ್ಗೆ 1,36,000 ಡಿವೈಡೆಡ್ ಬೈ 8 ಎಷ್ಟು ಬರುತ್ತಪ್ಪ? 17,000. 17,000. ಅಲ್ಲಿಗೆ ಡಿಪ್ರಿಸಿಯೇಷನ್ ಪಾರ್ಟ್ ಅಲ್ಲಿ ಪ್ರಾಜೆಕ್ಟ್ ಎಗೆ 12,000 ಆದ್ರೆ ಸಾಕು, ಆದ್ರೆ ಪ್ರಾಜೆಕ್ಟ್ ಬಿ ಗೆ 17,000 ಖರ್ಚಾಗುತ್ತೆ. ಹಾಗಾದ್ರೆ ಇಲ್ಲಿ ಪ್ರಾಜೆಕ್ಟ್ ಬಿ ಗೆ 5,000 ರೂಪಾಯಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು 5,000 ನ ಬ್ರಾಕೆಟ್ ಅಲ್ಲಿ ಇಟ್ಕೊಳ್ತೀನಿ. ಯಾಕೆಂದ್ರೆ ಅದು ಏನಾಗಲ್ಲ, ನಮ್ಗೆ ಸೇವಿಂಗ್ಸ್ ಆಗಲ್ಲ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಈಗ ನೆಟ್ ಸೇವಿಂಗ್ಸ್, ನೆಟ್ ಸೇವಿಂಗ್ಸ್ 15,000 ರನ್ನಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಸೇವ್ ಮಾಡಿದ್ವಿ. ಡಿಪ್ರಿಸಿಯೇಷನ್ ಅಲ್ಲಿ 5,000 ಕಡಿಮೆ ಆಯ್ತು. ಅಲ್ಲಿಗೆ ನೆಟ್ ಸೇವಿಂಗ್ಸ್ ಎಷ್ಟಾಯ್ತಪ್ಪ ಅಂದ್ರೆ 10,000 rupees ಆಯ್ತು. ಕರೆಕ್ಟ್ ಏನಪ್ಪಾ? ಇದರಲ್ಲಿ ಮತ್ತೆ ಏನ್ ಮಾಡ್ಬೇಕು? ಆಡ್ ಡಿಪ್ರಿಸಿಯೇಷನ್ 5,000 ರೂಪಾಯಿ ಏನ್ ಡಿಪ್ರಿಸಿಯೇಷನ್ ಮಾಡಿದ್ವಿ, ಆ ಡಿಪ್ರಿಸಿಯೇಷನ್ 5,000 ರೂಪಾಯಿನ ಏನ್ ಟ್ಯಾಕ್ಸ್ ನ ಲೆಸ್ ಟ್ಯಾಕ್ಸ್ ಅಟ್ ದ ರೇಟ್ ಆಫ್ 50%. 10,000 ಮೇಲೆ 50% ಎಷ್ಟಾಗುತ್ತೆ? 5,000 ಆಗುತ್ತೆ. ಅಲ್ಲಿಗೆ 5,000 rupees ಬರುತ್ತೆ. ಈ 5,000 rupeesಗೆ ನಾವು ಮತ್ತೆ ಏನ್ ಆಡ್ ಮಾಡಬೇಕು? ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡಿ 5,000 ಆಡ್ ಮಾಡಿದ್ರೆ ಅಲ್ಲಿಗೆ ಟೋಟಲ್ ಎಷ್ಟು ಬರ್ತಾ ಇದೆಯಪ್ಪ ನಮ್ಗೆ? ನೆಟ್ ಸೇವಿಂಗ್ಸ್
ಎಷ್ಟು? 10,000 ಬಂತು. ಕರೆಕ್ಟ್ ಏನಪ್ಪಾ? Yes, sir. ಈಗ ಪಾಯಿಂಟ್ ನಂಬರ್ 1, ಪ್ರೆಸೆಂಟ್ ವ್ಯಾಲ್ಯೂ ಆಫ್ annual savings for 8 years. ಅಂದ್ರೆ ಪ್ರತಿ ವರ್ಷ 10,000 ರೂಪಾಯಿ ಉಳಿಸ್ತೀರಾ. ನೋಡಿ, ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 10% ಫಾರ್ 8 years. 1, 2, 3, 4, 5, 6, 7, 8 ಎಷ್ಟೆಷ್ಟು ಬರುತ್ತಾ ಹೇಳಿ? ಹೆಂಗ್ ಮಾಡೋದು ಇದು ಅಂತ ಗೊತ್ತಲ್ವಾ? 1 divided by 1.10, 8 times is equals to ಮಾಡಬೇಕು. ಫಸ್ಟ್ 0.909, 0.826, 0.751, 0.683, 0.621, 0.564, 0.513, 0.467 ಇಷ್ಟನ್ನು ಟೋಟಲ್ ಮಾಡೋಣ. ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ 5.335 ಬರುತ್ತೆ. ಈಗ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುವಲ್ ಸೇವಿಂಗ್ಸ್ 10,000 into 5.335 ಮಾಡಿದ್ರೆ ಯು ಗೆಟ್ 53,350 rupees ಬರುತ್ತೆ. ಕರೆಕ್ಟ್ ಏನಪ್ಪಾ? Yes, sir. ನೆಕ್ಸ್ಟ್ ಎರಡನೇದು, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಕ್ರಿಮೆಂಟಲ್ ಸ್ಯಾಲ್ವೇಜ್ ವ್ಯಾಲ್ಯೂ. ನೋಡಿ, ಸ್ಯಾಲ್ವೇಜ್ ವ್ಯಾಲ್ಯೂ ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ 4,000 ಬರ್ತಾ ಇದೆ, ಪ್ರಾಜೆಕ್ಟ್ ಬಿ ನಲ್ಲಿ 14,000 ಬರ್ತಾ ಇದೆ. ಇಲ್ಲಿ ನಾವು 10,000 rupees ಅನ್ನ ಏನ್ ಮಾಡಬಹುದು? ಸೇವಿಂಗ್ಸ್ ಮಾಡಬಹುದು. ಕರೆಕ್ಟ್ ಇಲ್ಲಪ್ಪ? ಇದು ಯಾವಾಗ ಬರುತ್ತೆ ಅಂದ್ರೆ ಅಟ್ ದ ಎಂಡ್ ಆಫ್ ದ 8th year ಬರುತ್ತೆ. ಹಾಗಾದ್ರೆ ಅಟ್ ದ ಎಂಡ್ ಆಫ್ ದ 8th year ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟಿದೆಯಪ್ಪ ಅಂದ್ರೆ 0.467 ಇದೆ. ಹಾಗಾದ್ರೆ ಯು ಗೆಟ್ 4,670 rupees. ಕರೆಕ್ಟ್ ಏನಪ್ಪಾ? Correct, sir. ಹಾಗಾದ್ರೆ ನಮಗೆ ಒಟ್ಟು ಎಷ್ಟಪ್ಪ ಬಂತು ಅಂತ ಹೇಳಿದ್ರೆ 58,020 rupees is the total present value. ಈ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲಿ ಇನ್ಕ್ರಿಮೆಂಟಲ್ ಕ್ಯಾಶ್ ಔಟ್ಫ್ಲೋ ನೋಡಿ, ಇನ್ಕ್ರಿಮೆಂಟಲ್ ಕ್ಯಾಶ್ ಔಟ್ಫ್ಲೋ ಎಷ್ಟಿದೆ? 50,000 rupees ಇದೆ. ಹಾಗಾದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 8,020 rupees ಇದೆ, ಪಾಸಿಟಿವ್ ಬರ್ತಾ ಇದೆ. ಹಾಗಾದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ಸೆಲೆಕ್ಟಿಂಗ್ ಮಷೀನ್ ಬಿ. ಯಾಕೆ ಅಂದ್ರೆ ಮಷೀನ್ ಬಿ ನ ನೀವು ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ 8,020 rupees ಅಷ್ಟು ಪ್ರಾಫಿಟ್ ಬರ್ತಾ ಇದೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಪ್ರಾಜೆಕ್ಟ್ ಬಿ ಶುಡ್ ಬಿ ಸೆಲೆಕ್ಟೆಡ್. ಆಲ್ ಆಫ್ ಯು ಗಾಟ್ ಇಟ್ ಗೈಸ್? Yes, sir. ಈಸಿ ಇದೆಯಾ ಕಷ್ಟ ಇದೆಯಾ? 1 ನಿಮಿಷ ಹೇಳಪ್ಪ. ಸರ್ 8 years ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಸರ್? ಸರ್ ಅವನು 8 years ಗೆ ಲೈಫ್ ಅಂತ ಹೇಳಿದಾನಲ್ಲಪ್ಪ ಕ್ವಶನ್ ಅಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನೋಡಿ, 8 years ಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಹಾಕಿದ್ರೆ ಇಷ್ಟು ಬರುತ್ತೆ. ನಮ್ಗೆ ಸ್ಯಾಲ್ವೇಜ್ ಯಾವಾಗ ಬರೋದು? ಸ್ಕ್ರಾಪ್ ಯಾವಾಗ ಬರೋದು? ಎಂಡ್ ಆಫ್ ದ 8th year ಅಲ್ಲಿ. 8th year ಅಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟಿದೆ? 0.467. ನೋಡಿ, ಮಷೀನ್ ಎ ಮಾಡಿದ್ರೆ ಸ್ಯಾಲ್ವೇಜ್ ವ್ಯಾಲ್ಯೂ ಬರೀ 4,000. ಅದೇ ಬಿ ಮಾಡಿದ್ರೆ 14,000 ಬರ್ತಾ ಇದೆ, 10,000 ಜಾಸ್ತಿ ಬರ್ತಾ ಇದೆ. ಅಲ್ಲಿಗೆ ಅದರ ಡಿಸ್ಕೌಂಟ್ ಫ್ಯಾಕ್ಟರ್ 0.467 ಮಾಡಿದ್ರೆ 4,670 rupees ಬರುತ್ತೆ. ಆನ್ಯುವಲ್ ಸೇವಿಂಗ್ಸ್ 10,000 ಇಂಟು 5.335 ಮಾಡಿದ್ರೆ ಪ್ರತಿ ವರ್ಷ ಬರುತ್ತೆ, 8 ವರ್ಷಕ್ಕೆ ಇಷ್ಟು ಬರುತ್ತೆ.
ಇದು ಲಾಸ್ಟ್ ಇಯರ್ ಬರುತ್ತೆ. ಅಲ್ಲಿಗೆ ಟೋಟಲ್ 58,020. ನೀವು ಅಡಿಷನಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಎಷ್ಟು? 50,000. ಸೊ ಹಾಗಾದ್ರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ಸೆಲೆಕ್ಟಿಂಗ್ ಪ್ರಾಜೆಕ್ಟ್ ಬಿ ಬಿಕಾಸ್ ಇಟ್ ಈಸ್ ಗಿವಿಂಗ್ ಎ ಪಾಸಿಟಿವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಅರ್ಥ ಆಯ್ತಾ ಎಲ್ಲರಿಗೂ? Yes, sir. Yes. Yes, sir. Got it. ಕ್ಯಾಶ್ ಔಟ್ಫ್ಲೋ ಬಂದು ಇಷ್ಟೇ. ಇದು ಲಾಸ್ಟ್ ಅಲ್ಲಿ ತಗೊಳ್ಳೋದಕ್ಕೋಸ್ಕರ ನಾನು ಮಾಡಿದ್ದೀನಿ. ನಮಗೆ ಸೇವಿಂಗ್ಸ್ ಎಷ್ಟೆಷ್ಟಾಗುತ್ತೆ? ರನ್ನಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ 15,000, ಡಿಪ್ರಿಸಿಯೇಷನ್ ಅಲ್ಲಿ ಲಾಸ್ ಆಗ್ತಾ ಇದೆ, ಅದು ಹೋದ್ರೆ ಇನ್ನು 10,000 ರೂಪಾಯಿ ನೆಟ್ ಸೇವಿಂಗ್ಸ್ ಆಗುತ್ತೆ. ಅದರಲ್ಲಿ 50% ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ಇನ್ 5,000 ರುಪೀಸ್ ಬರುತ್ತೆ. ಅದಕ್ಕೆ ಡಿಪ್ರಿಸಿಯೇಷನ್ ಆಡ್ ಮಾಡಿದ್ರೆ ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದಕ್ಕೆ ಡಿಪ್ರಿಸಿಯೇಷನ್ ಆಡ್ ಮಾಡಿದ್ರೆ ನೆಟ್ ಸೇವಿಂಗ್ಸ್ 10,000 ಬರುತ್ತೆ. ಆ 10,000ನ 8 ವರ್ಷಕ್ಕೆ 5.335 ಆಗುತ್ತೆ. ಅಲ್ಲಿಗೆ 53,350 ಬೆನಿಫಿಟ್. ಸ್ಯಾಲ್ವೇಜ್ ವ್ಯಾಲ್ಯೂ ಇನ್ಕ್ರಿಮೆಂಟಲ್ ಅಲ್ಲಿ 4,670. ಅಲ್ಲಿಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 58,020. ಅರ್ಥ ಆಯ್ತಾ ಗೈಸ್? Yes, sir. ಓಕೆ ಓಕೆ. ಈಗ ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಓದೋಣ ಫಸ್ಟ್. ಓದ್ಬಿಡ್ತೀನಿ. ಇದು ತುಂಬಾ ಸಿಂಪಲ್ ಆಗಿರೋ ಕ್ವಶನ್. ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ABC ಲಿಮಿಟೆಡ್ ಆಸ್ ಫಾಲೋಸ್. ಎಕ್ಸಿಸ್ಟಿಂಗ್ ಈ ತರ ಇದೆಯಂತೆ. ಈಕ್ವಿಟಿ ಶೇರ್ಸ್ 100 each 40 lakhs, ರಿಟೈನ್ಡ್ ಅರ್ನಿಂಗ್ಸ್ 10 lakhs, 9% preference shares 25 lakhs, 7% debentures 25 lakhs. Company earns a return of 12% and tax rate is 30%. And company wants to raise 25 lakhs for expansion project, for which it is considered the following alternatives. Issue of 20,000 equity shares of 100 each at a premium of 25 per share. Issue at 10% debentures and issue of 9% preference shares. Projected that P ratio in case of equity, debentures, preference shares financing is 19, 17, 20 respectively. Which alternative would you consider the best ಅಂತ ಹೇಳ್ತಾರೆ. ಇದಕ್ಕೆ ನಮ್ಗೇನು ಪಿ ರೇಷಿಯೋ ಏನು ಬೇಕಾಗಿಲ್ಲ. ಅಂದ್ರೆ ಪಿ ರೇಷಿಯೋ ಅಂದ್ರೆ ಪ್ರಾಫಿಟ್ ಅರ್ನಿಂಗ್ ರೇಷಿಯೋ ಅಂತ ಹೇಳಿ. ಪ್ರಾಫಿಟ್ ಅರ್ನಿಂಗ್ ರೇಷಿಯೋ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ EPS ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಅಂತ ಹೇಳ್ತೀವಿ. ಅದು ಬರುತ್ತೆ. ಇಲ್ಲಿ ಪಿ ರೇಷಿಯೋ ಕೊಟ್ಟಿದ್ದಾನೆ. ನಾವು EPS ಕಂಡಿಡ್ಕೊಂಡು ಮಾರ್ಕೆಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ? ಏನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಆದ್ರೆ ಇಲ್ಲಿ ಕ್ವಶನ್ ಎಲ್ಲ ಏನಪ್ಪಾ ಇರೋದು ಅಂದ್ರೆ ನಮಗೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಓಕೆ. ಈಗ ನಮ್ಮ ಹತ್ರ 3 ಪ್ರಾಜೆಕ್ಟ್ ಇದೆ. ಕ್ಯಾಲ್ಕುಲೇಷನ್ ಆಫ್ EPS 1, 2, 3. ಈಗ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 40 lakhs ಇದೆ. ಡಿವೈಡೆಡ್ ಬೈ 100 rupees ಪರ್ ಡಿಬೆಂಚರ್. ಈಕ್ವಿಟಿ ಶೇರ್ ಅಂದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 40,000 ಶೇರ್ಸ್ ಬರುತ್ತೆ. 40,000 ಈಕ್ವಿಟಿ ಶೇರ್ಸ್. ಹಾಗೆ ರಿಟೈನ್ಡ್ ಅರ್ನಿಂಗ್ಸ್ ನಮ್ಗೆ ಏನು ಲೆಕ್ಕ ಇಲ್ಲ. 10 lakh rupees. ಅದೇನು ಲೆಕ್ಕ ಇಲ್ಲ, ಬಿಟ್ಬಿಡಿ. 9% ಪ್ರಿಫರೆನ್ಸ್ ಶೇರ್ಸ್. 9% ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿಗೆ 25 ಲಕ್ಷದ ಮೇಲೆ 9% ಎಷ್ಟು ಬರುತ್ತೆ ಹೇಳಿ. ಇದನ್ನ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಹೇಳ. ಎಷ್ಟು ಬರುತ್ತೆ ಹೇಳಿ? 25 lakhs. 2,25,000 rupees ಬರುತ್ತೆ.
ಎಲ್ಲ ಈ ತರ ಬರ್ಕೊಂಡ್ಬಿಡಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೆ ಡಿಬೆಂಚರ್ಸ್ ಇದೆ 7% ಡಿಬೆಂಚರ್ಸ್ ಅದೆಷ್ಟಿದೆಯಪ್ಪ ಅಂದ್ರೆ 25 ಲಕ್ಷ ಇದೆ. ಅಲ್ಲಿಗೆ 1,70,000 ಇಂಟ್ರೆಸ್ಟ್ 25 lakh rupees ಮೇಲೆ 7% ಇಂಟ್ರೆಸ್ಟ್. 1,75,000. ವೆರಿ ಗುಡ್ ಸರ್, ಕರೆಕ್ಟ್ ಸರ್. ಈಗ ಏನ್ ಮಾಡ್ಬೇಕಂತೆ, ಅವ್ನು ಏನ್ ಹೇಳಿದಾನೆ ಅಂದ್ರೆ ಇನ್ನೂ 25 ಲಕ್ಷ ರೂಪಾಯಿ ಬೇಕಂತೆ. ಎಷ್ಟ್ ಬೇಕಂತೆ? ಇನ್ನೂ 25% ಬೇಕಂತೆ, 25 ಲಕ್ಷ. ಆ 25 ಲಕ್ಷನ ಯಾವ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈಕ್ವಿಟಿ ಶೇರ್ಸ್ 20,000 ಈಕ್ವಿಟಿ ಶೇರ್ಸ್ 100 ರೂಪಾಯಿ ಪ್ರಕಾರ 25 ರೂಪಾಯಿ ಪ್ರೀಮಿಯಂ ಅಲ್ಲಿ ಅಂದ್ರೆ 125 ರೂಪಾಯಿ ರೇಟ್. ಹಾಗಾದ್ರೆ ಅಡಿಷನಲ್ ಫೈನಾನ್ಸ್ ಅದರಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟು? 20,000. ಈಕ್ವಿಟಿ ಶೇರ್ಸ್ ಎಷ್ಟು? 20,000. ಎರಡನೇದು ಡಿಬೆಂಚರ್ಸ್ 10% ಡಿಬೆಂಚರ್ಸ್. ಅಲ್ಲಿಗೆ ಇಂಟ್ರೆಸ್ಟ್ 25 ಲಕ್ಷದ ಮೇಲೆ 10% 2.5 ಲಕ್ಷ ಇಂಟ್ರೆಸ್ಟ್. ಮೂರನೇದು 9% ಡಿಬೆಂಚರ್ಸ್. 9% ಡಿಬೆಂಚರ್ಸ್ 25 ಲಕ್ಷದ ಮೇಲೆ 9% ಪ್ರಿಫರೆನ್ಸ್ ಡಿವಿಡೆಂಡ್ 2,25,000. ಈಗ ಇಷ್ಟನ್ನು ಕ್ಲೋಸ್ ಮಾಡೋಣ. ಈಗ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನೋಡಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಫಸ್ಟ್ ಕೇಸ್ ಅಲ್ಲಿ 40,000 and 20,000, ಟೋಟಲಿ 60,000. ಸೆಕೆಂಡ್ ಕೇಸ್ ಅಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಸ್ ಓನ್ಲಿ 40,000. ಥರ್ಡ್ ಕೇಸ್ ಅಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 40,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಫಸ್ಟ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ 1,75,000 ಮಾತ್ರ ಇದೆ. ಎರಡನೇ ಕೇಸ್ ಅಲ್ಲಿ 1,75,000 ಪ್ಲಸ್ 2,50,000 ಟೋಟಲ್ ಆಗಿ 4,25,000. ಮೂರನೇ ಕೇಸ್ ಅಲ್ಲಿ ಬರೀ 1,75,000. ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್. ಫಸ್ಟ್ ಕೇಸ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಈಸ್ ಓನ್ಲಿ 1,75,000. ಸಾರಿ, 2,25,000. ಸೆಕೆಂಡ್ ಕೇಸ್ ಅಲ್ಲಿ 2,25,000. ಥರ್ಡ್ ಕೇಸ್ ಅಲ್ಲಿ 2,25,000 ಪ್ಲಸ್ 2,25,000 4,50,000. ಸರ್, ಇಷ್ಟು ಆಪ್ಷನ್ಸ್ ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಈಗ ನಾವು ಆಪ್ಷನ್ ಎ 1, 2, 3ಗೆ EPS ಮಾಡಬೇಕು. ಫಸ್ಟ್ EBIT ಕ್ಯಾಲ್ಕುಲೇಟ್ ಮಾಡಬೇಕು. ಇದೇ ದೊಡ್ಡ ತಲೆನೋವು. EBIT ಹೆಂಗ್ ಮಾಡೋದು ಸರ್? ಸರ್, ಈ ಸೊಲ್ಯೂಷನ್ ಮಾಡೋದು ಇಟ್ ವಿಲ್ ಟೇಕ್ ಓನ್ಲಿ 3 minutes. ಬಟ್ EBIT ಬೇಕು. ಅವ್ನು ಏನ್ ಹೇಳ್ತಾ ಇದ್ದಾನೆ? ಕಂಪನಿ ಆರ್ನ್ಸ್ ಎ ರಿಟರ್ನ್ ಆಫ್ 12% ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಟೋಟಲ್ ಕ್ಯಾಪಿಟಲ್ 40 plus 10 50 lakhs plus 25 lakhs plus 25 lakhs 1 crore ಆಯ್ತು. ಅಡಿಷನಲ್ ಕ್ಯಾಪಿಟಲ್ ಇಲ್ಲಿ 40 lakhs 10 lakhs 25 lakhs 25 lakhs and 25 lakhs additional capital. All put together we are getting 1 crore 25 lakhs. ಈ 1 crore 25 lakhs ಮೇಲೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ ಅಂತಪ್ಪ ಅಂದ್ರೆ 12% ಬರ್ತಾ ಇದೆ. ಎಷ್ಟು ಬರುತ್ತೆ ಹೇಳಿ? 1 crore 25 lakhs into 12%, 15 lakhs. ಹಾಗಾದ್ರೆ when EBIT is 15 lakhs, EBIT is 15 lakhs,
First, from the EBIT, we need to deduct the interest. See, in the first case, interest is 1,75,000. The second case, 4,25,000. Third case, it is 1,75,000. Now, after deducting the interest, we get EBT. How much we get is 13,25,000, 10,75,000, and 13,25,000. From this, we have to deduct the tax at what is the tax rate given in the question is 30%. Now, 30% of 3,97,500 minus is equals to balance you get 9,27,500. On 10,75,000, 30% is 3,22,500. Balance is 7,52,500. 1325, same 3,97,500. 9,27,500. This you get earnings after tax. From this, deduct preference dividend. See, in the first case, the preference dividend is 2,25,000. Second case also same 2,25,000. Third case, it is 4,50,000. Now, whatever the amount profit we get, that's called as earnings for equity. Earnings for equity. How much we get is 7,02,000, 5,27,500, 4,77,500. Now, when we calculate EPS, EPS is equals to earnings for equity divided by number of equity shares. See, earnings for equity shares, first, second, and third is 7,02,500 divided by how many number of equity shares are there? 60,000. Now, EPS for the project 1 is 11 rupees 71 paise per share. This one is 5,27,500 divided by number of equity shares is 40,000. 527,500. This is coming to 31 rupees 19 paise. This one 4,77,500 divided by number of equity shares is again 40,000. 11.9. 11.94 per share. Now we got the EPS. Now tell me, when you want an additional 25 lakh rupees of capital, which project, if you select, which option you select to get a higher EPS is second one. Because second one is having higher EPS than the option 1 and option 2. Correct? Yes, sir. Now, what is given in the last is P ratio. What is a P formula? Is EPS divided by market price per share. See, now when you want this, let us calculate one by one. First option. P ratio for the first one is 19 rupees. EPS we got is 11.71 and we don't know what is the market price per. One nimsha. ಇದು just reverse.
market price per share divided by EPS. Market price we don't know, and EPS is 11.71. So now by cross multiplication, MPS is equals to ಹೇಳಿ ಎಷ್ಟು ಬರುತ್ತೆ 19 into 11.71, 222 rupees 49 paise per share. Second ಹೋಗೋಣ. What is the EPS of the second option? 70 na 17. 17 is equals to MPS divided by 13.19. ಎಷ್ಟು ಬರುತ್ತೆ ಹೇಳಿ 17 into 13.19. 224.23. Third one, EPS is P ratio is 20. We don't know what is the MPS. This is 11.94. 20 into 11.94. 238. ಈಗ ನೋಡಿ EPS ಅಲ್ಲಿ ಹೋದ್ರೆ ನಮ್ಗೆ ನಿಜವಾಗ್ಲೂ ಪ್ರಾಜೆಕ್ಟ್ ಸೆಕೆಂಡ್ ಆಪ್ಷನ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಹೈಯರ್ EPS ಬರ್ತಾ ಇದೆ. ಬಟ್ PE ರೇಷಿಯೋ ಪ್ರಕಾರ ಹೋದ್ರೆ ನಮ್ಗೆ ಮಾರ್ಕೆಟ್ ಪ್ರೈಸ್ ಯಾವ್ದ್ರಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಆಪ್ಷನ್ 3 ನಲ್ಲಿ ಚೆನ್ನಾಗಿರುತ್ತೆ. ಸೊ ನೀವು ಎರಡೂ ಕಮೆಂಟ್ ಬರೀರಿ ಏನಂತ, ಆಸ್ ಪರ್ EPS ಆಪ್ಷನ್ 2 is selected, but when we calculate on the basis of PE ratio, option 3 is benefited ಅಂತ ಬರೀರಿ. ಅರ್ಥ ಆಯ್ತಾ? Yes, sir. ಡಿಸ್ಕನೆಕ್ಟ್ ಆದ್ರೆ ರೀಜಾಯಿನ್ ಆಗಿ, ಪ್ರೊವೈಡೆಡ್ ಇನ್ ಯಾವ್ದಾದ್ರು ಪ್ರಾಬ್ಲಮ್ ಮಾಡ್ಬೇಕಾ? ನಾನೇ ಹೇಳ್ತೀನಿ. ಓಕೆ, ಈ ಲೋನ್ ಅಮಾರ್ಟೈಸೇಷನ್ ಮಾಡ. ಮಾಡೇನಪ್ಪ? ಸರ್ ಮಾಡಿ. ಯಾವ ಇಯರ್ ಅಲ್ಲಿ ಇದೆ ಅದು ನೋಡ್ತಾ ಇದ್ದೀನಿ. ಅದ್ ಬಿಡಿ, ನಾಳೆ ಮಾಡಬೇಕಾರೆ ಅದ್ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕಾ ಹೇಳಿ. ಈ ತರದ ಕ್ವಶನ್ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತಾ? ಇದು ತುಂಬಾ ಡಿಫಿಕಲ್ಟ್ ಇದೆ. ಇದು ತುಂಬಾ ಡಿಫಿಕಲ್ಟ್ ಇದೆ, ಬಟ್ ಮಾಡಿದೀವಿ ನೋಡಿ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವ್ರಿಗೆ ಒಂದ್ ಕ್ವಶನ್ ಇದೆ ನನ್ನ ಹತ್ರ. ಐ ಥಿಂಕ್ ಇದ್ ನೆನೆ ಹೇಳಿದ್ದೆ ಅನ್ಸುತ್ತೆ ಅಲ್ವಾ ಇದು? ಸರ್ ನಾನು ಹೇಳಿದ್ದೀರಾ? ಓಕೆ, ಇನ್ನು ಯಾವ ಕ್ವಶನ್ ಬೇಕೋ ಕೇಳಿ. ಸರ್ ಒಂದ್ ಗ್ರೂಪ್ ಅಲ್ಲಿ ಕಳ್ಸಿದೀನಿ ನೋಡಿ ಸರ್. ಯಾವ್ದಮ್ಮ? ಇವಾಗ ಸರ್ ಜಸ್ಟ್ ಇವಾಗ ಕಳಿಸ್. ನಾಗೇಶ್ ಅದು ಫಾರ್ವರ್ಡ್ ಮಾಡಪ್ಪ. ಇದು ವೇಟೆಡ್ ಆವರೇಜ್ ಕಾಸ್ಟ್. ಗೊತ್ತಾಯ್ತಮ್ಮ. ಅದು ನೀನ್ ಕಳ್ಸಿರೋದು ಫೋನು ಇದ್ ಮಾಡ್ತಾ ರೆಕಾರ್ಡ್ ಆಗ್ತಾ ಇದೆ. ಸರಿ ಸರ್. ಬಂತು ಬಿಡಿ, ಬಂತು. ಓಕೆ. ಓ, ಈ ಪ್ರಾಬ್ಲಮ್ಮಾ? ಎಸ್ ಸರ್. ಓಕೆ. ನೋಡಿ ಕ್ವಶನ್ ಇದೆ.
ಈಗ ಈ ಕ್ವಶನ್ ಮಾಡ್ಬೇಕಾದ್ರೆ ಡಿಸ್ಕನೆಕ್ಟ್ ಆಗುತ್ತೆ, ದಯವಿಟ್ಟು ರೀಜಾಯಿನ್ ಆಗ್ಬೇಕು, ಆಯ್ತಾ? ಓಕೆ ಸರ್. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಮ್ಮ? ಓ, ಇದು 10 ಮಾರ್ಕ್ಸ್. ಐ ಥಿಂಕ್ ಇದು VTU ಅನ್ಸುತ್ತೆ. ಹ್ಞೂ ಸರ್, VTU. ನೀನ್ VTU ಇದೇನಮ್ಮ? ಹ್ಞೂ ಸರ್, VTU. ನಿಂದು VTU ಎಕ್ಸಾಮ್ ಆಗೋಯ್ತಮ್ಮ? ಅಲ್ಲ ಸರ್, ಅಂದ್ರೆ ಇದು ಸುಮ್ನೆ ಕ್ವೆಶನ್ಸ್ ನೋಡ್ತಿದ್ದೆ, ಇದು ಹೆಂಗ್ ಸಾಲ್ವ್ ಮಾಡೋದು ಅಂತ ನಿಜ ಅರ್ಥನೇ ಆಗಿಲ್ಲ ಸರ್, ಅದಕ್ಕೆ. ಓಕೆ. ಈಗ ಓದೋಣ ಫಸ್ಟ್ ಕ್ವಶನ್, ಆಮೇಲಿಂದ ಹೆಂಗ್ ನನ್ಗೂ ಗೊತ್ತಿಲ್ಲ. ಜಸ್ಟ್ ಕ್ವಶನ್ ಓದಿದ್ರೆ ಏನ್ ಅರ್ಥ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ನ ಯೂಸ್ ಮಾಡ್ಬಿಟ್ಟು ಮಾಡೋಣ. ಅರ್ಥ ಆಯ್ತೇನಮ್ಮ? ನಿಜವಾಗ್ಲೂ ದೇವರಣೆಗೂ ನಂಗೆ ಗೊತ್ತಿಲ್ಲ. ಈ ತರ ಕ್ವಶನ್ ಫಸ್ಟ್ ಟೈಮ್ ನೋಡ್ತಾ ಇರೋದು, ನೋಡೋಣ. ಅದೇ. A Okay, company is planning to raise equity, preference, and debt capital in the following proportion: equity 50%, preference capital 20%, debt 30%. The cost of the source of finance for different levels of usage been estimated as follows. ಇಲ್ಲಿ ನಮ್ಗೆ ಎಷ್ಟು ದುಡ್ಡು ಬೇಕು ಗೊತ್ತಿಲ್ಲ ನಮ್ಗೆ, ಬಟ್ ಸಪೋಸ್ ನೀವು 1 ಲಕ್ಷ ರೂಪಾಯಿ ದುಡ್ಡು, ಆ 1 lakh rupees ಅಲ್ಲಿ 50 ಈಕ್ವಿಟಿ ತಗೊಳ್ತೀವಂತೆ, 20% ಪ್ರಿಫರೆನ್ಸ್ ಕ್ಯಾಪಿಟಲ್ ಅಲ್ಲಿ ತಗೊಳ್ತೀವಂತೆ, ಇನ್ 30% ಡೆಟ್ ಕ್ಯಾಪಿಟಲ್ ಅಲ್ಲಿ ತಗೊಳ್ತೀವಂತೆ. ಅಲ್ಲಿಗೆ 50,000, 20,000, 30,000 ಆಗುತ್ತೆ. Cost of the sources of finance for different levels of usage has been estimated as follows. Equity share capital 0 to 15 lakhs, 0 to 15 lakhs 16% ಅಂತೆ, 15 to 25 lakhs 17% ಅಂತೆ, 25 and above 18% ಅಂತೆ. ಇನ್ನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 0 to 3 lakh rupees 14%, 3 lakhs and above ಇದ್ರೆ 15%. ಡಿಬೆಂಚರ್ ಕ್ಯಾಪಿಟಲ್ ಆದ್ರೆ 1 to 20 lakhs 8%, 20 lakhs and above ಆದ್ರೆ 10% ಅಂತ ಹೇಳ್ತಾರೆ. ಪ್ರಿಪೇರ್ ವೇಟೆಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸ್ಕೆಡ್ಯೂಲ್ ಅಂತ ಹೇಳಿದ್ದಾನೆ. ಈಗ ಇಲ್ಲಿ ವೇಟೆಡ್ ಕಾಸ್ಟ್ ಆಫ್ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿದ್ದಾನೆ. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಅಡಿಷನಲ್ ಕಾಸ್ಟ್ ಅಂತ ಹೇಳಿ. ಈಗ ಇದನ್ನ ಹೆಂಗ್ ಮಾಡೋದು? ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸ್ವಲ್ಪ ಲೆಂದಿ ಅನ್ಸುತ್ತೆ, ಬಟ್ 10 marks ಗೆ ಮಾಡ್ಲೇಬೇಕಾಗುತ್ತೆ. ನಾವು ಟೋಟಲ್ 25 ಲಕ್ಷ, ಒಂದು 20 ಲಕ್ಷ ಪ್ಲಸ್ ಒಂದು 30 ಲಕ್ಷ, 1 ಕೋಟಿ ರೂಪಾಯಿ ಅಂತ ಅನ್ಕೋಣ. ಅಸ್ಯೂಮ್ ಟೋಟಲ್ ಕ್ಯಾಪಿಟಲ್ ಈಸ್ 1 CR. ಈಗ ಸೋರ್ಸಸ್ ಬರೋಣ. ಸೋರ್ಸಸ್ ಅಲ್ಲಿ ಈಕ್ವಿಟಿ, ಪ್ರಿಫರೆನ್ಸ್, ಡೆಟ್. ಓಕೆನಾ? ಅಮೌಂಟ್ 50 lakhs, 20 lakhs, 30 lakhs, ಟೋಟಲ್ 1 CR. ವೇಟ್ಸ್ ತಗೋ